ಕೊಪ್ಪಳ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ವತಿಯಿಂದ ಶಿವಪುರ ಗ್ರಾಮದ ಬಳಿ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ 13ನೇ ಜನ್ಮದಿನದ ಅಂಗವಾಗಿ ಎಷ್ಟೋ ದಿನದ ಗ್ರಾಮದ ಕನಸಾಗಿದ್ದ ಶಿವಪುರ ಹಾಗೂ ಗಂಗಾವತಿ ಸರ್ಕಲ್ ಬಳಿ ಡಾಕ್ಟರ್ ಬಾಬಾ ಸಾಹೇಬರ ಶಂಕುಸ್ಥಾಪನೆ ಮಾಡಲಾಯಿತು. ಇದರ ಜೊತೆಗೆ ಮೊನ್ನೆ ತಾನೇ ಕರ್ನಾಟಕ ರಾಜ್ಯದ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು, ಗ್ರಾಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಕಲಾ ವಿಭಾಗ, ಜ್ಞಾನ ವಿಭಾಗ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಗ್ರಾಮಕ್ಕೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಪರಶುರಾಮ್ ಕೆರೆಹಳ್ಳಿ ಡಿಎಸ್ಎಸ್ ಜಿಲ್ಲಾ ಅಧ್ಯಕ್ಷರು, ಸಂಜಯ್ ದಾಸ್ ಕೌಜ್ಗೇರಿ ಚನ್ನದಾಸರ ಸಮಾಜದ ಜಿಲ್ಲಾಧ್ಯಕ್ಷರು, ಸಂಜಯ್ ಕುಮಾರ್ ಹುಲಗಿ ಯೋಧರು, ಮಾಜಿ ಸೈನಿಕರು, ಕೆಎಸ್ಆರ್ ಮೈಲಾರಪ್ಪ ಡಿಎಸ್ಎಸ್ ಜಿಲ್ಲಾ ಅಧ್ಯಕ್ಷರು, ಹನುಮೇಶ್ ಲಂಬಾನಿ, ಮಾರ್ಕಂಡೆಪ್ಪ ಕದರಳಿ, ಗೋನೆಪ್ಪ ಸಂತೋಷ್ ವಕೀಲರು, ಕಲ್ಲೇಶ್ ವಕೀಲರು, ರಾಜಸಾಬ ಬಾಳೆಕಾಯಿ, ವಿನೋದ್ ಚನ್ನದಾಸರ, ಚಿರಂಜೀವಿ ಡಿಎಸ್ಎಸ್ ಸಂಚಾಲಕರು, ವೆಂಕಟೇಶ್ ಚನ್ನದಾಸರ್, ಕಾಂತೇಶ್, ಬಸವರಾಜ್ ಮನ್ನಾಪುರ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬಡ ಮಕ್ಕಳು ಓದಕ್ಕೆ ಹಿಂಜರಿಬಾರ್ದು. ಇವತ್ತು ಹಿಂದಿನ ನಿಮ್ಮ 10 ವರ್ಷದಿಂದ 15 ವರ್ಷದ ಮೂಲಕ ಹಾಕಿದ್ರೆ ಏನು ಓದೋದು, ಒಬ್ಬ ಆಂಧ್ರದವ್ರ ಮನೆಗಾಗಲಿ ಇನ್ನೊಬ್ಬರ ಮನೆಗಾಗಲಿ ಸಂಬಳ ಇತ್ತು ಬದುಕಿದ್ರೆ ಸಾಕು, ನನ್ನ ಮಗ ಸಾಕಲೆ 10,000 ದುಡ್ಡು ಅನ್ನೋ ಒಂದು ತಂದೆ ತಾಯಿ ಮನೋಭಾವ ಇತ್ತು. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿಯ ಕೊರತೆ ಇರಲಾರ್ದಂಗೆ ಒಂದು ವಿದ್ಯಾಭ್ಯಾಸಕ್ಕೆ ಎಲ್ಲ ಸರ್ಕಾರ ಸೌಲಭ್ಯ ಕೊಡುತ್ತಾ, ಆ ಕೊಡೋದ್ರ ಜೊತೆಗೆ ನೋಡಿ ನೀವೆಲ್ಲರೂ ವಿಚಾರ ಮಾಡಿರ್ಬೋದು ನನ್ನ ಮಕ್ಕಳಿಗೆ ಬಟ್ ಈ ಪರ್ಸೆಂಟೇಜ್ ಸಿಗಲ್ಲ. ಬಟ್ ಬಡ ಮಕ್ಕಳು ಓದ್ತಿದ್ದಾರೆ ಅಂದ್ರೆ ಈ ಒಂದು ನಮ್ಮ ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿ ಅಂಬೇಡ್ಕರ್ ವಾದ ಇವರಿಂದ ಏನು ಸಂಚಾಲಕರು, ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಎಲ್ಲ ಸಂಘಟನೆಯಿಂದ ನಾವು ಎಲ್ಲ ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ ಶುಭವನ್ನು ಕೋರುತ್ತಾ, ಆ ಮುದ್ದು ಮಕ್ಕಳಿಗೆ ನನ್ನೊಂದು ಕಳಕಳಿ ವಿನಂತಿ, ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಿಮಗೇನಾದರೂ ಯಾವುದೇ ರೀತಿಯ ಅಡಚಣೆ ಅಥವಾ ಏನೋ ಯಾವುದೋ ರೀತಿಯ ಕಿರುಕುಳ ತೊಂದರೆ ಮನೆಯಲ್ಲಿ ಓದ್ಸಕ್ಕೆ ನಮಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂದರೆ ನಮ್ಮ ಸಂಘಟನೆಯನ್ನ ನೀವು ಸಂಪರ್ಕಿಸಬಹುದು. ಅವರಿಗೆ ಧನ ಸಹಾಯವಾಗಲಿ, ಆ ಧೈರ್ಯ ಅಂಬೇಡ್ಕರ್ ಕೊಟ್ಟಂತ ಧೈರ್ಯ ಸ್ಫೂರ್ತಿಯನ್ನಾಗಿ ತುಂಬುವಂತ ಶಕ್ತಿಯನ್ನ ನಮ್ಮ ಸಂಘಟನೆಯಿಂದ ಮಾಡ್ತೀವಿ ಅಂತ ಹೇಳಿ ಮುದ್ದು ಮಕ್ಕಳಿಗೆ ಹೇಳ್ತಾ, ಮತ್ತೊಮ್ಮೆ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂಥ ತತ್ವ ಸಿದ್ಧಾಂತವನ್ನ ಅವರ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರ ತಂದೆ ತಾಯಿಯ ಮತ್ತು ಗ್ರಾಮದ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸುವಂತ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡಲಿ ಅಂತ ಹೇಳ್ತಾ, ಮುದ್ದು ಮಕ್ಕಳು ಏನು ಇವತ್ತು ಈ ಕಿರು ಕಾಣಿಕೆ ಸನ್ಮಾನವನ್ನು ಸ್ವೀಕರಿಸಿದ್ರಿ. ನಿಮ್ಮ ತಂದೆ ತಾಯಿಗೂ ನಿಮ್ಮ ವಿದ್ಯೆಯನ್ನು ಕೊಟ್ಟಂತ ಆ ಶಾಲೆಯ ಮುಖ್ಯ ಗುರುಗಳಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಪರಿವಾರದ ಪರವಾಗಿ ಧನ್ಯವಾದ ತಿಳಿಸುತ್ತಾ, ನಮಗೆ ಈ ಸಭೆಯಲ್ಲಿ ಆಗಮಿಸಿ ಹೃದಯಪೂರ್ವಕ ಧನ್ಯವಾದ. ಅದೇ ರೀತಿ ಪತ್ರಕರ್ತರಾದ ಧರ್ಮಣ್ಣ ಬಂಡಿ ಹರ್ಲಾಪುರ, ಸಂಗಮೇಶ್, ಗೋಣಿಬಸಪ್ಪ ಕರ್ಕಿಹಳ್ಳಿ ಅವರಿಗೆ ಗೌರವ ಸನ್ಮಾನವನ್ನ ಸಲ್ಲಿಸಲಾಯಿತು.